ಅಲ್ಲಿನ ಹೆಂಗ್ ವರ್ಕ್ಶಾಪ್ ಮಾಡ್ತಾ ಅಲ್ಲಿ ಹೇಗೆ ಇರ್ತಾರೆ, ಅಲ್ಲಿ ಹೇಗೆ ಬಿಹೇವ್ ಮಾಡ್ತಾರೆ, ಆ ಥರದ್ದೆಲ್ಲ ವರ್ಕ್ಶಾಪ್ ಮಾಡಿ ಇದು ನಾನು ಆ್ಯಕ್ಟಿಂಗ್ ಮಾಡಿರೋದಲ್ಲ, ನನ್ನಿಂದ ಆ್ಯಕ್ಟಿಂಗ್ ತೆಗ್ಸಿರೋದು. ಸೊ ಅಷ್ಟು ಚೆನ್ನಾಗಿ ನಾನು ಇವತ್ತು ನೋಡ್ಕೊಂಡಾಗ ನನಗೆ ನಾನೇ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಅಂತ ಖುಷಿ ಆಗುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಟು ದ ಹೋಲ್ ಟೀಮ್. ಉಗ್ರಮಂಜು ಸರ್ ಆಗಿರ್ಬೋದು, ಬಾದಾಜ್ವಾಡಿ ಸರ್ ಆಗಿರ್ಬೋದು, ಯಶ್ ಶೆಟ್ಟಿ ಸರ್ ಆಗಿರ್ಬೋದು. ಸೊ ಪ್ರತಿಯೊಂದರಲ್ಲೂ ನನ್ನನ್ನು ತಿದ್ದಿದ್ದಾರೆ, ಇದು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಿಂಗೆ ಹಿಂಗೆ ಅಂತ. ಸೊ ಎಲ್ರಿಗೂ ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ. ನಾನು ತುಂಬ ದೊಡ್ಡ ಅಭಿಮಾನಿ ಚಿತ್ರಕ್ಕೆ. ಚಿಕ್ಕ ವಯಸ್ಸಿನಲ್ಲೂ ಅಣ್ಣವ್ರ ಸಿನಿಮಾ ನೋಡಿಕೊಂಡು ಆ್ಯಂಡ್ ವಿಷ್ಣು ಸರ್ ಸಿನಿಮಾ ನೋಡಿಕೊಂಡು ಶನಿವಾರ ಭಾನುವಾರ ಆದರೆ ಟಿ ವಿ ಮುಂದೆ ಕೂತ್ಕೊಬಿಡ್ತಾ ಇದ್ದೆ. ಆ್ಯಂಡ್ ಸ್ಕೂಲ್ ಟೈಮಲ್ಲೂ ಕೂಡ ಬಂಕ್ ಎಲ್ಲ ಮಾಡಿ ಜಾಕಿ ಮೂವಿಗೆ ಹೋಗಿದ್ದೆ. ಸೊ ಅಷ್ಟು ಸಿನಿಮಾ ಹುಚ್ಚು ನನಗೆ. ಬಟ್ ಎಲ್ಲ ಒಂದು ಕಡೆ ಇತ್ತೀಚೆಗೆ ಚಿತ್ರಮಂದಿರಕ್ಕೆ ಹೋದಾಗ ಕಮ್ಮಿ ಆಗ್ತಿದೆ ಅಂತ ಅನಿಸುತ್ತೆ, ಬಿಕಾಸ್ ಫೋನಲ್ಲೇ ತುಂಬ ಎಂಟರ್ಟೈನ್ಮೆಂಟ್ ಸಿಗ್ತಿರೋದ್ರಿಂದ. ಬಟ್ ಅದು ಹೇಳ್ತಾರಲ್ವ, ನಮ್ಮನೇಲಿ ದೇವರಿದ್ರು, ದೇವ್ರ ಫೋಟೋಗಳಿದ್ರು, ನಾವು ಎಷ್ಟೇ ಪೂಜೆ ಮಾಡಿದ್ರು ದೇವಸ್ಥಾನಕ್ಕೆ ಹೋದಾಗಲೇ ಒಂದು ನೆಮ್ಮದಿ, ಸಂತೋಷ, ಅದೇ ಬೇರೆ ಥರ. ಸೊ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ, ಸಿನಿಮಾನ ಉಳಿಸಿ ಬೆಳೆಸಿ ಅಂತ ಹೇಳಿ ಕೇಳ್ಕೊತೀನಿ ಈ ಮೂಲಕ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾವು ಪ್ಯೂರ್ ಇಂಟೆನ್ಷನ್ಸಿಂದ ಒಂದೇನಾದರೂ ಬಯಸಿದ್ರೆ ಅದನ್ನು ಯೂನಿವರ್ಸ್ ನಮಗೆ ಕನೆಕ್ಟ್ ಮಾಡುತ್ತೆ. ಆ ಥರದ ಒಂದು ಒಳ್ಳೆ ಮನಸ್ಸಿನ ಟೀಮ್ ಇರೋರು ನನಗೆ ಸಿಕ್ಕಿದ್ದಾರೆ ಇವತ್ತು. ಅವ್ರು ನನಗೆ ಲಿಟ್ರಲಿ ಫ್ಯಾಮಿಲಿಯಾಗೂ ಕೂಡ ಜೊತೆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿ ಒನ್. ಆ್ಯಂಡ್ ಊರಿನ ಜನತೆಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಸೊ ಇನ್ನೊಂದು ಥ್ಯಾಂಕ್ಸ್ ಏನಂದ್ರೆ 10 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು. ನಿಮಗೆ ಗೊತ್ತು ಇವತ್ತು ಆರ್ಥಿಕ ಸ್ಥಿತಿಗತಿ ಎಲ್ಲ ಇಂಡಸ್ಟ್ರಿಯಲ್ಲಿ ಹೇಗಿದೆ ಅಂತ. ಸೊ ಒಬ್ಬ ಹೊಸ ಹುಡುಗನ್ಗೆ ಒಂದು ದುಡ್ಡು ತಂದು ಇನ್ವೆಸ್ಟ್ ಮಾಡೋದು ತುಂಬಾ ಕಷ್ಟ. ಸೊ ಹಾಗೆ ನಾವು ಪ್ರೊಡ್ಯೂಸರ್ ಬೇಕು ಅಂತ ಅಲೀತಿದ್ದಾಗ ಕೋವಿಡ್ ಬಂತು, ಆಮೇಲೆ ಇನ್ನಷ್ಟು ಪರಿಸ್ಥಿತಿ ಹಾಳಾಯ್ತು. ಅಂತ ಟೈಮಲ್ಲಿ ಒಂದಷ್ಟು ಜನ ಫ್ರೆಂಡ್ಸು ನನ್ನ ಜೊತೆ ನಿಂತು ನೀನೇನಾದ್ರೂ ಮಾಡು, ನಿನ್ನ ಹತ್ರ ಟ್ಯಾಲೆಂಟ್ ಇದೆ, ನಾವು ನಿಂಗೆ ಬ್ಯಾಕ್ ಮಾಡ್ತೀವಿ ಅಂತ ನನ್ನ ಜೊತೆ ನಿಂತು ಈ ಕೆಲ್ಸಕ್ಕೆ ಸಾಥ್ ಕೊಟ್ರು. ಅದರಲ್ಲಿ ಎಲ್ಲ ಇರೋ 4 ಜನ ನಮ್ಮ ಟೀಮ್ ಅವರೇ. ಬಟ್ ಒಬ್ರು ಹೊರಗಿನವರಿದ್ದಾರೆ, ಅವ್ರಿಗೆ ಈ ಇಂಡಸ್ಟ್ರಿ ಇಡೀ ಹೊಸ್ತು. ಅದು ನಮ್ಮ ಪ್ರಜಿತ್ ಅಣ್ಣ, ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೊಂದು ಕಡೆ ಥ್ಯಾಂಕ್ಸು ನನ್ನ ಜೊತೆ ಈ ಸಿನಿಮಾಕ್ಕೆ, ಅಂದ್ರೆ ಅವ್ರಿಗೆ ಏನು ಸಂಬಂಧ ಇಲ್ಲ ಅಂದ್ರೂ ದುಡ್ದಂತ ಒಂದಷ್ಟು ಫ್ರೆಂಡ್ಸ್ ಇದ್ದಾರೆ. ಮೇಜರ್ ಆಗಿ ನಾವು ಶೂಟ್ ಮಾಡಿದೀವಲ್ಲ, ನೀವು ನೋಡ್ತಾ ಇದೀವಲ್ಲ, ಆ ಊರಲ್ಲಿ ಇರುವಂತ ಒಂದಷ್ಟು ಫ್ರೆಂಡ್ಸು. ಸೊ ಅವರಿಗೆ ನಿಮ್ಮ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಈ ಕತೆ ಬಗ್ಗೆ ಹೇಳಬೇಕಾದ್ರೆ, ಇದು ಆಕ್ಚುಲಿ ಎಲ್ಲ ಊರಲ್ಲಿ ನಡೆಯೋ ಕತೆ. ನಾನಿಲ್ಲಿ ಒಂದು ಅರೆಮಲೆನಾಡಿನ ಒಂದು ಕಾಡಿಗೆ ಹತ್ರ ಇರುವಂತ ಊರಲ್ಲಿ ತೋರಿಸಿದ್ದೀನಿ. ಬಟ್ ಇದು ಕರ್ನಾಟಕ ಮಾತ್ರ ಅಲ್ಲ, ಇಡೀ ಇಂಡಿಯಾದಲ್ಲಿ ಎಲ್ಲ ಊರಲ್ಲೂ ನಡೆಯುವಂತ ಕತೆ. ನೀವು ಕೇಳಿರ್ತೀರ ಈ ತರ ಸಿಚುವೇಶನ್ಸ್. ಸೊ ಈ ತರ ಆದಾಗ ಆ ಊರವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆನೆ ಕತೆನ ಒಂಚೂರು ಮಜವಾಗಿ ಕಟ್ಕೊಂಡಿದ್ದೀನಿ. ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಮಂಜಣ್ಣಂಗೆ. ಯಾಕಂದ್ರೆ ಮಂಜಣ್ಣ ಬಿಗ್ ಬಾಸ್ ಹೋದ್ರು, ಅಲ್ಲಿ ಹೋದ್ಮೇಲೆ ಬ್ಲ್ಯಾಕ್ ಮತ್ತೆ ವೈಟ್ ಇಂದ ಗ್ರೇಗೆ ಹೋಗ್ಬಿಟ್ರು. ಈ ಮೂವಿಯಲ್ಲಿ ಅವ್ರು ಪಕ್ಕ ಬ್ಲ್ಯಾಕ್ ಮಂಜಣ್ಣ ಅವರು, ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವ್ರ ಕ್ಯಾರೆಕ್ಟ್ರು. ಯಾಕಂದ್ರೆ ನಾವು ಟ್ರೈಲರಲ್ಲಿ ಹಾಕಿಲ್ಲ, ಯಾಕಂದ್ರೆ ತುಂಬ ಅವ್ರ ಕ್ಯಾರೆಕ್ಟರ್ ತುಂಬ ವೆರಿ ಇಂಪಾರ್ಟೆಂಟ್ ನಮ್ಮ ಮೂವಿಯಲ್ಲಿ. ಹಾಗಾಗಿ ಯಾವುದನ್ನು ಕೂಡ ಬಿಟ್ಕೊಡಂಗಿರಲಿಲ್ಲ. ಆಮೇಲೆ ಹೀರೋಯಿನ್ ಬಗ್ಗೆ ನಾನು ಹೇಳಬೇಕು, ನಾವು ಆಡಿಷನ್ ಮಾಡಿ ಅವರನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ನಮಗೆ ತುಂಬ ಚೆನ್ನಾಗಿರೋರು ಯಾರು ಬೇಕಾಗಿರಲಿಲ್ಲ. ಅಂದರೆ ಒಂದು ಅಂಗನವಾಡಿ ಕೆಲಸಕ್ಕೆ ಹೋಗುವಂಥ ಒಂದು ಹುಡುಗಿ, ನಮ್ಮ ಊರಿನ ಹುಡುಗಿ, ನಾವು ಅಂತ ಪರ್ಫಾರ್ಮೆನ್ಸ್ ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ ಮೇಡಮ್ನ ನಾವು ಆಡಿಷನ್ ಮಾಡಿದಾಗ ಅವರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಅನ್ನಿಸ್ತು. ಅವರು ಬ್ಯಾಂಗ್ಳೂರವರಾದರೂ ಕೂಡ ನಮ್ಮ ಸೌತ್ ಕನ್ನಡ ಒಂದು ಕ್ಯಾರೆಕ್ಟರೈಸೇಷನ್ ಇದೆ, ಅದನ್ನು ತುಂಬ ಚೆನ್ನಾಗಿ ಅವರು ನಿಭಾಯಿಸಿದ್ದಾರೆ. ನಮ್ಮ ಡೈರೆಕ್ಟರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ನಾನು ಅಂದ್ಕೊಂಡೇ ಇರಲಿಲ್ಲ, ಒಂದು ಸ್ವಲ್ಪ ಭಯ ಇತ್ತು, ಬಟ್ ನಮ್ಮ ಮೂವಿಗೆ ಹೆಂಗೆ ಬೇಕು ಹಂಗೇನೆ ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಈ ಮೂವಿಯಲ್ಲಿ ಸಿಕ್ಕಾಪಟ್ಟೆ ಭರವಸೆ ಇದೆ. ಆಮೇಲೆ ತುಂಬ ಈ ಮೂವಿನ ಅವರ ಕ್ಯಾರಿಯರ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಆಸೆಯಲ್ಲಿದ್ದಾರೆ. ತುಂಬ ಒಳ್ಳೇದಾಗಲಿ ನಿಮಗೆ. ಆಮೇಲೆ ಪ್ರಜಿತಣ್ಣ ತುಂಬ ಥ್ಯಾಂಕ್ಸ್. ಯಾಕಂದರೆ ನೀವು ಇಲ್ಲ ಅಂದಿದ್ರೆ ಈ ಮೂವಿ ಆಗ್ತಾನೆ ಇರಲಿಲ್ಲ. ಯಾವುದಕ್ಕೂ ಕಮ್ಮಿ ಮಾಡಿಲ್ಲ. ಅಂದರೆ ಈಗ ರಿಲೀಸ್ ಟೈಮಲ್ಲಿ ಆಗಿರ್ಬೋದು, ಯಾವುದೇ ಒಂದು ಹಂತದಲ್ಲೂ ಕೂಡ ಪ್ರಜಿತಣ್ಣ ಸ್ವಲ್ಪ ಕಮ್ಮಿ ಇದೆ ಅಂತಂದರೆ ಬೋರ್ಡ್ ಅಂತ ಹೇಳ್ತಾರೆ, ಆಮೇಲೆ ಸೆಂಡ್ ಮಾಡ್ತಾರೆ. ನಾನು 3 ಜನರಿಗೆ ಇಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಸಿಂಪಲ್ ಸುನೀಲ್ ಸರ್, ಈ ಮೂವಿ ಆದ ತಕ್ಷಣ ನಾವು ಈ ಮೂವಿನ ತಗೊಂಡೋಗ್ಬಿಟ್ಟು ಅವ್ರಿಗೆ ತೋರಿಸಿದ್ವಿ. ಮೂವಿ ನೋಡಿದ ತಕ್ಷಣ ಅವ್ರು ನಮ್ಗೆ ಹೇಳೋದು, ನನ್ನ ಬ್ಯಾನರನ್ನು ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಅವ್ರಿಗೆ ಮೂವಿ ಅಷ್ಟು ಇಷ್ಟ ಆಗಿದೆ. ಅವರು ನೋಡಿಬಿಟ್ಟು ಆ ಬ್ಯಾನರ್ ಕೊಡ್ತಿರ್ಲಿಲ್ಲ ಅಂದರೆ ನಮ್ಗೆ ಈ ಥರ ಒಂದು ಚಿಕ್ಕದಾಗಿ ಹೆಸರು ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅವ್ರಿಗೆ ಇಲ್ಲಿ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಸುಪ್ರೀತ್ ಸರ್,
KVN ಸುಪ್ರೀತ್ ಸರ್ ಈ ಮೂವಿ ಎಲ್ಲ ಆಗಿ ಇನ್ಯಾರ ಹತ್ರ ರಿಲೀಸ್ ಮಾಡಿಸೋದಂತ ಓಡಾಡಬೇಕಾದ್ರೆ ಸುಪ್ರೀತ್ ಸರ್ಗೆ ಫೋನ್ ಮಾಡಿದೆ. ಅವ್ರ ಹತ್ರ ಹೋಗ್ಬಿಟ್ಟು ಸರ್ ಈ ಥರ ಒಂದು ಮೂವಿ ಇದೆ, ಇದನ್ನು ರಿಲೀಸ್ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಅವರು ಓಕೆ ನಮ್ಮ ಕಂಪ್ನಿಯಿಂದ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು BK ಗಂಗಾಧರ್ ಹತ್ರ ಕಲಿಸ್ಬಿಟ್ಟು ಈ ಮೂವಿನ ನಾವೇನು ಅಂದ್ಕೊಂಡಿದ್ದೀವಿ ಅದಕ್ಕಿಂತ ಚೆನ್ನಾಗಿ ಮಾಡಿಕೊಡ್ತಿದ್ದಾರೆ ಅವರು. ಆಮೇಲೆ ರಕ್ಷಿತ್ ಕುಮಾರ್ ನನ್ನ ಡೈರೆಕ್ಟ್ರು ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ಹಾರ್ಡ್ ವರ್ಕ್ ಇದೆ. ಈ ಮೂವಿಯಲ್ಲಿ ಬರುವಂಥ ಪ್ರತಿಯೊಂದು ಕ್ಯಾರೆಕ್ಟರ್ನ ಕೂಡ ತುಂಬ ಅದ್ಭುತವಾಗಿ ಸ್ಟಿಚ್ ಮಾಡಿದ್ದಾರೆ. ಒಂದು ಊರಂದರೆ ಆ ಖಾಲಿ ಊರಾಗಿರಲ್ಲ, ಅಲ್ಲೊಂದು ಹಗೆತನ ಇರುತ್ತೆ, ಎಲ್ಲೋ ಬೇರೆ ಬೇರೆ ಮನೆಯ ಒಂದು ಪ್ರೀತಿ ಇರುತ್ತೆ. ಯಾಕಂದರೆ ಅಷ್ಟು ಸ್ಟ್ರಾಂಗ್ ಬಿಲೀವ್ ಇದೆ ನನಗೆ. ಯಾಕಂದರೆ ಆ ಸಿನಿಮಾದಲ್ಲಿ ವರ್ಕ್ ಮಾಡಿರೋದು ಇರ್ಬೋದು, ಆ್ಯಕ್ಟ್ ಮಾಡಿರೋದು, ಆ ಸಿನಿಮಾದ ಪ್ರೋಸೆಸಿಂಗ್ ಏನೇನು ನಡೀತಿತ್ತೋ ಅವೆಲ್ಲನೂ ನಾನು ಹತ್ತಿರದಿಂದನೇ ನೋಡಿರೋದ್ರಿಂದ ಖಂಡಿತವಾಗಲೂ ಈ ಪ್ರಾಜೆಕ್ಟ್ ಆದಮೇಲೆ ಕನ್ನಡದಲ್ಲಿ ಸುಮಾರು ಜನ ಸಿನಿಮಾ ಮಾಡ್ಬೋದು. ನಾವೂ ಅಂದರೆ ಒಂದು ಗೀಫೀಸ್ ಮಾಡ್ಕೊಂಡು ಒಂದು 10-15 ಜನ ಸೇರಿಕೊಂಡು ಇವರೆಲ್ಲ ಹಂಗೆ ಮಾಡಿರೋದು. ಯಾರೋ ಒಬ್ಬ ಬಂದು ನಿರ್ಮಾಪಕರು ಒಬ್ಬರು ಬಂದು ಪ್ರೊಡ್ಯೂಸ್ ಮಾಡಿರೋದು ಆ ಥರದ್ದಲ್ಲ. ಸುಮಾರು ದಿನಗಳಿಂದ ಸುಮಾರು ಕಡೆ ಅವ್ರ ಇಷ್ಟ ಕಷ್ಟಗಳನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ ಡೈರೆಕ್ಟ್ರು. ಅವ್ರ ಮನೆ ಕೆಲಸ ಇನ್ನೊಂದು ಮತ್ತೊಂದು ಎಲ್ಲ ಬಿಟ್ಟು ಅವ್ರು ಕೂಡಿಟ್ಟಿರೋ ಹಣ ಇನ್ನೊಂದು ಮತ್ತೊಂದು, ಅದರಲ್ಲಿ ಯಶು ಅವನು ಒಂದಷ್ಟು ಕಡೆ ದುಡ್ಡು ಎತ್ಕೊಂಬಂದು ಎಲ್ಲರೂ ದುಡ್ಡು ಹಾಕ್ಕೊಂಡು ಸಿನಿಮಾ ಮಾಡ್ಬೋದು, ನಾವೂ ಮಾಡ್ಬೋದು, ಒಂದು 10 ಜನ ಸೇರ್ಕೊಂಡು ಒಂದು ಸಿನಿಮಾ ಮಾಡ್ಬೋದು ಅನ್ನೋದಕ್ಕೆ ಪ್ರೂವ್ ಮಾಡಿದ್ದಾರೆ. ಜಂಗಲ್ ಮಂಗಲ್ಗೆ ಒಳ್ಳೇದಾಗಲಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು ಸೊ ಮಚ್. That's so sweet. Thank you, ಉಗ್ರಂ ಮಂಜು ಸರ್. ಎಸ್ ಅಣ್ಣ ಇದಿರಲ್ಲಣ್ಣ ಇದೆ ಅಣ್ಣ. ಅಂದರೆ ಒಂದಷ್ಟು ಅಂದರೆ ಊರಲ್ಲಿ ಲೀಡರು ಕಾಮಿಕ್ ವಿಲನ್ ಅಣ್ಣ. ಅಂದರೆ ಮಜಾ ಇದೆ ಕ್ಯಾರೆಕ್ಟರ್ ಅಣ್ಣ. ಒಂದಷ್ಟು ಆ್ಯಕ್ಷನ್ ಸೀಕ್ವೆನ್ಸು ಲೈಕ್ ಹೀರೋಯಿನ್ ಅಂದರೆ ಅವಳು ಪ್ರೀತಿ ಮಾಡ್ತಿರಲ್ಲ, ಬಲವಂತವಾಗಿ ನಾವು ಪ್ರೀತಿ ಮಾಡೋದು, ಅದಕ್ಕೆ ಒಂದಷ್ಟು ಸಮಸ್ಯೆಗಳು, ಒಂದಷ್ಟು ಊರಲ್ಲಿ ಈ ಲೀಡರ್ಸ್ ಇರ್ತಾರಲ್ಲ ಊರಲ್ಲಿ ಒಂದಷ್ಟು ಅಂದರೆ ಗೌಡ ಒಂದಷ್ಟು ಹುಡುಗರನ್ನ ಚೇಳಗಳನ್ನ ಹಾಕ್ಕೊಂಡು ಓಡಾಡಿಕೊಂಡು ಪ್ರತಿಯೊಂದು ಕೆಲಸಗಳು ನನ್ನ ಮುಖಾಂತರನೇ ಆಗಬೇಕು, ನಾನು ಹೇಳಿದ್ದೆ ನಡಿಬೇಕು ಅನ್ನೋದು ಆ ಥರದ ಪಾತ್ರ. ಆ ಕಾಸ್ಟ್ಯೂಮ್ ಡಿಸೈನು ಅಷ್ಟೇ, ಲುಂಗಿ ಮತ್ತು ಆ ಥರದ್ದೆಲ್ಲ ಡಿಸೈನ್ ಮಾಡಿರೋದು ತುಂಬ ಆ ಥರದ್ದು ಇಡೀ ಥ್ರೂ ಔಟ್ ಸಿನಿಮಾ ಬರ್ತಾನೆ. ಚೆನ್ನಾಗಿದೆ ಅಣ್ಣ. ಥ್ಯಾಂಕ್ ಯು. ಅವರೆಲ್ಲರೂ ನನಗೆ ಶೂಟ್ ಮಾಡ್ತಾರಣ್ಣ ಈಗ ಹೇಳಿದರೆ. ಇದೇ ಜುಲೈ 4ನೇ ತಾರೀಕು, ಜುಲೈ 4ಕ್ಕೆ ರಿಲೀಸ್ ಆಗುತ್ತೆ. ದಯವಿಟ್ಟು ಬನ್ನಿ, ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ತೀನಿ.